ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯ ಗಮನ, ಭಾಗ 14. ಪಿತೃವಚನ ಪರಿಪಾಲಕ ರಾಮ. ಕೈಕೇಯಿ ಕರೆಯುತ್ತಿದ್ದಾಳೆ ಎಂದ ಕೂಡಲೇ ರಾಮನು ಅಲ್ಲಿಗೆ ಬಂದನು. ಅಲ್ಲಿನ ದೃಶ್ಯವನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯವಾಯಿತು, ಹಾಗೆಯೇ ಸಂಕಟವೂ ಆಯಿತು. ತಂದೆ ಒಂದು ಕಡೆ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಕೈಕೇಯಿ ರಾಮನನ್ನು ನೋಡುತ್ತಾ ಮತ್ತೊಂದು ಕಡೆ ನಿಂತಿದ್ದಾಳೆ. ಶ್ರೀರಾಮನು ಕೈಕೇಯಿಗೆ ನಮಸ್ಕಾರ ಮಾಡಿ, ಚಿಕ್ಕಮ್ಮ, ತಂದೆಯವರು ಅದೇಕೆ ಇಷ್ಟೊಂದು ದುಃಖಿತರಾಗಿದ್ದಾರೆ? ನನ್ನನ್ನು ಕಂಡು ಮಾತನಾಡುತ್ತಿಲ್ಲವಲ್ಲ, ಇದಕ್ಕೆ ಕಾರಣವೇನು? ಅರಿಯದೆ ನಾನೇನಾದರೂ ತಪ್ಪು ಮಾಡಿರುವೆನೇ ಎಂದು ಕೇಳಿದನು. ಕೈಕೇಯಿ, ಶ್ರೀರಾಮ, ನಾನು ನಿನ್ನ ತಂದೆಯವರನ್ನು 2 ವರ ಕೇಳಿದೆ. ಮೊದಲು ಕೇಳಿದ ವರ ಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ನಿನ್ನ ತಂದೆಯವರು ಈಗ ವರವನ್ನು ಕೊಡುವುದಕ್ಕೆ ಹಿಂದೂ ಮುಂದೆ ನೋಡುತ್ತಿದ್ದಾರೆ. ಇದರಿಂದ ಆಡಿದ ಮಾತಿಗೆ ತಪ್ಪಿದರು ಎಂಬ ಅಪಕೀರ್ತಿ ಅವರಿಗೆ ಬರುತ್ತದೆ. ನನ್ನ ಮಾತನ್ನು ನೀನು ನೆರವೇರಿಸಿದರೆ ನಿನ್ನ ತಂದೆಗೆ ಬರುವ ಅಪಕೀರ್ತಿ ತಪ್ಪುತ್ತದೆ. ನೀನು ನೆರವೇರಿಸುತ್ತೀಯಾ? ಹೇಳು ಎಂದಳು. ರಾಮ ಕೈಕೇಯಿಯ ಮಾತನ್ನು ಕೇಳಿದ. ಅನಂತರ ನಿಧಾನವಾಗಿ ಹೇಳಿದ, ಚಿಕ್ಕಮ್ಮ, ತಂದೆಯವರು ಮಾತು ಕೊಟ್ಟಿದ್ದಾರೆ ಅನ್ನುತ್ತೀರಾ? ಅಂದ ಮೇಲೆ ಮಾತು ಮುಗಿದು ಹೋಯಿತು. ಅವರು ಹೇಳಿದ್ದು ಏನೇ ಆಗಲಿ ನಾನು ಮಾಡಿಯೇ ತೀರುತ್ತೇನೆ. ತಂದೆಯವರ ಮಾತನ್ನು ಎಂದಿಗೂ ಮೀರಲಾರೆ, ಕೆಟ್ಟ ಹೆಸರು ಪಡೆಯಲಾರೆ. ಈಗಲಾದರೂ ಹೇಳು, ನಾನು ಮಾಡಬೇಕಾದ ಕೆಲಸ ಏನು? ಕೈಕೇಯಿ ಹೇಳಿದಳು, ರಾಮ, ನಿನ್ನ ಬದಲು ಈಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಮತ್ತು ನೀನು 14 ವರ್ಷ ಕಾಲ ವನವಾಸಕ್ಕೆ ಹೋಗಬೇಕು. ಇದೇ ನಾನು ನಿನ್ನ ತಂದೆಯವರಿಂದ ಕೇಳಿರುವ ವರ. ಇವರಿಗೆ ಈ ಮಾತು ಕೇಳಿಯೇ ಪ್ರಜ್ಞೆ ತಪ್ಪಬೇಕು ಅಥವಾ ತಮಗೆ ಒದಗಿದ ದುರ್ಗತಿಯನ್ನು ನೆನೆದು ದುಃಖ ಆಗಬೇಕು. ಆದರೆ ಶ್ರೀರಾಮ ಸತ್ಯವಂತ, ಧರ್ಮಾತ್ಮ. ಅವನಿಗೆ ತಾನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟ ಕಟ್ಟಬೇಕು ಎಂಬುದನ್ನು ಕೇಳಿ ಸ್ವಲ್ಪವೂ ದುಃಖವಾಗಲಿಲ್ಲ. ಬದಲಾಗಿ ನಗುನಗುತ್ತಾ, ಚಿಕ್ಕಮ್ಮ, ಆದರೆ ರಾಮ ಸತ್ಯವಂತ, ಧರ್ಮಾತ್ಮ. ಅವನಿಗೆ ತಾನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟ ಕಟ್ಟಬೇಕು ಎಂಬುದನ್ನು ಕೇಳಿಯೂ ಸ್ವಲ್ಪವೂ ದುಃಖವಾಗಲಿಲ್ಲ. ಬದಲಾಗಿ ನಗುನಗುತ್ತಾ, ಚಿಕ್ಕಮ್ಮ, ಇಷ್ಟು ಮಾತ್ರವೇ? ಇದಕ್ಕೆ ತಂದೆಯವರು ಯಾಕೆ ಇಷ್ಟೊಂದು ಚಿಂತಿಸಬೇಕು? ಅವರೇ ಈ ವಿಷಯ ತಿಳಿಸಬಹುದಲ್ಲ. ನಾನು ರಾಜನಾದರೇನು, ಭರತ ರಾಜನಾದರೇನು, ನನಗೆ ಸ್ವಲ್ಪವೂ ವ್ಯತ್ಯಾಸ ಕಂಡುಬರುವುದಿಲ್ಲ. ಭರತ ರಾಜನಾಗಲಿ, ನಾನು ಖಂಡಿತ ಆಶೀರ್ವದಿಸುತ್ತೇನೆ. ಚಿಕ್ಕಮ್ಮ, ಸ್ವಲ್ಪವೂ ಭಯಪಡಬೇಡ. ನಾನು ಕೂಡಲೇ ನಾರು ಮಡಿಯನ್ನುಟ್ಟು ವನವಾಸಕ್ಕೆ ತೆರಳುತ್ತೇನೆ ಎಂದನು. ದಶರಥನಿಗೆ ರಾಮ ಹೇಳಿದ ಮಾತು ಕೇಳಿ ಜೀವವೇ ಹೋದಂತಾಯಿತು. ತನ್ನ ಜೀವನದ ಮೇಲೆ ಅಸಹ್ಯ ಉಂಟಾಯಿತು. ಕೈಕೇಯಿಯನ್ನು ಕಂಡು ದ್ವೇಷವು ಕೇರಿ ಬಂತು. ಛೀ ಪಾಪಿ ಎನ್ನುತ್ತಾ ಮತ್ತೊಮ್ಮೆ ಮೂರ್ಛೆ ಹೋದ. ರಾಮ ಮತ್ತೆ ಹೇಳಿದ, ಚಿಕ್ಕಮ್ಮ, ನೀನು ಚಿಂತಿಸಬೇಡ. ತಂದೆಯವರು ನಿನಗೆ ಕೊಟ್ಟ ಮಾತನ್ನು ನಾನು ಖಂಡಿತ ನೆರವೇರಿಸುತ್ತೇನೆ. ನಾರು ಮಡಿಯುಟ್ಟು ಕಾಡಿಗೆ ಹೋಗುತ್ತೇನೆ.
ತಂದೆ ತಾಯಿಗಳ ಮಾತನ್ನು ಕೇಳುವುದೇ ಮಕ್ಕಳ ಕರ್ತವ್ಯ. ನನಗೆ ಪ್ರೀತಿ ಪಾತ್ರಳಾದ ಸೀತೆಯನ್ನಾಗಲಿ ಅಥವಾ ನನ್ನ ಒಡನಾಡಿ ಲಕ್ಷ್ಮಣನನ್ನಾಗಲಿ ಬಿಟ್ಟು ಇರುತ್ತೇನೆ. ಆದರೆ ತಂದೆಯವರ ಮಾತನ್ನು ಖಂಡಿತ ಮೀರುವುದಿಲ್ಲ. ಅದು ನಿನ್ನ ಆಸೆಯಿಂದ ಕೂಡಲೇ ಅದು ನನಗೆ ಆಜ್ಞೆಯ ಸಮಾನ. ಇದನ್ನು ನೀನೇ ನನಗೆ ಹೇಳಬಹುದಿತ್ತಲ್ಲವೇ? ನಿನ್ನ ಮಾತನ್ನು ನಾನೆಂದ ಆದರೂ ಮೀರಿದ್ದೇನೆ? ಇಗೋ, ನಾನು ಕಾಡಿಗೆ ಹೊರಡುತ್ತೇನೆ. ತಂದೆಯವರನ್ನು ಸಮಾಧಾನಪಡಿಸು. ಭರತನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ನಡೆಯಲಿ ಎಂದು ಹೇಳಿ ಕೈಕೇಯಿಗೆ ನಮಸ್ಕರಿಸಿ ಹೊರಟನು. ರಾಮ ಹೇಳಿದ ಮಾತುಗಳನ್ನೆಲ್ಲ ದಶರಥ ಕೇಳಿದ. ಅವನಿಗೆ ದುಃಖ ಉಮ್ಮಳಿಸಿ ಬಂತು. ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕಾದ ಶ್ರೀರಾಮ ಕಾಡಿಗೆ ಹೊರಡುವುದಕ್ಕೆ ಸಂತೋಷದಿಂದ ಒಪ್ಪಿಕೊಂಡುದನ್ನು ನೋಡಿ ಅವನಿಗೆ ಸಂಕಟವಾಯಿತು. ಸಂತೋಷದ ಸಮಾರಂಭ ನಡೆಯಬೇಕಾದ ಕಡೆ ದುಃಖದ ಕೆಲಸಗಳು ನಡೆಯುವುದನ್ನು ನೋಡಿ ಆ ವೃದ್ಧ ರಾಜನ ಎದೆ ಒಡೆದು ಹೋಯಿತು. ಅಯ್ಯೋ, ಇದನ್ನೆಲ್ಲ ನೋಡಲು ನಾನು ಬದುಕಿದ್ದೇನಲ್ಲ ಎಂದು ಗೋಳಾಡಿದ. ಕೈಕೇಯಿಯನ್ನು ಕುರಿತು, ಪಾಪಿ, ನೀನೇ ಇದಕ್ಕೆಲ್ಲ ಕಾರಣ. ಇದನ್ನೆಲ್ಲ ನೋಡಿಯೂ ನಿನಗೆ ದುಃಖವಾಗುವುದಿಲ್ಲ ಎಂದು ಹೇಳುತ್ತಾ ಮತ್ತೆ ಮೂರ್ಛೆ ಬಿದ್ದ. ಆದರೆ ಕೈಕೇಯಿಗೆ ಮಾತ್ರ ಸ್ವಲ್ಪವೂ ಮರುಕವಾಗಲಿ ದುಃಖವಾಗಲಿ ಉಂಟಾಗಲಿಲ್ಲ. ರಾಮನು ಕೈಕೇಯಿಯನ್ನು ಬೀಳ್ಕೊಟ್ಟು ಹೊರಗೆ ಬಂದನು. ಅಷ್ಟು ಹೊತ್ತಿಗೆ ಅವನು ಕಾಡಿಗೆ ಹೋಗುವ ವಿಷಯ ಎಲ್ಲರಿಗೂ ತಿಳಿದು ಹೋಗಿತ್ತು. ಪುರಜನರೂ ರಾಮನ ಗೆಳೆಯರೂ ಈ ಸುದ್ದಿಯನ್ನು ಕೇಳಿ ದಿಗ್ಭ್ರಾಂತರಾಗಿ ಓಡಿ ಬಂದರು. ರಾಮ, ನೀನು ನಮ್ಮ ಮುಂದಿನ ಮಹಾರಾಜ, ನೀನು ಕಾಡಿಗೆ ಹೋಗಕೂಡದು ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಅವರಲ್ಲಿ ದುಃಖ, ಕೋಪ, ಉದ್ವಿಗ್ನತೆಗಳು ಕಂಡುಬರುತ್ತಿದ್ದವು. ಶ್ರೀರಾಮ ಕಾಡಿಗೆ ಹೋಗಬೇಕು ಎನ್ನುವ ಸಂಗತಿಯನ್ನು ಅವರಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ. ಅದಕ್ಕಾಗಿ ರಾಮನ ಸುತ್ತಲೂ ಗುಂಪು ಕೊಟ್ಟಿಕೊಂಡರು. ರಾಮ ಅವರಿಗೆಲ್ಲ ಸಮಾಧಾನ ಹೇಳಿದ. ಇದು ಉದ್ವಿಗ್ನತೆಗೆ ಕಾಲವಲ್ಲ. ನೀವು ನನ್ನ ಮೇಲೆ ವ್ಯಕ್ತಪಡಿಸುತ್ತಿರುವ ಪ್ರೀತಿಗೆ ನಾನು ಕೃತಜ್ಞ. ಆದರೆ ನಮ್ಮ ತಂದೆಯವರು ಕೊಟ್ಟ ಮಾತನ್ನು ನಾನು ನೆರವೇರಿಸಬೇಕಾಗಿದೆ. ನಮ್ಮ ಚಿಕ್ಕಮ್ಮನ ಆಸೆಯನ್ನು ಈಡೇರಿಸಬೇಕಾಗಿದೆ. ಇದು ನನ್ನ ಕರ್ತವ್ಯ. ಆದ್ದರಿಂದ ದಯವಿಟ್ಟು ಉದ್ರೇಕಗೊಳ್ಳಬೇಡಿ, ಸ್ವಲ್ಪ ಶಾಂತವಾಗಿರಿ ಎಂದ. ನಂತರ ಅವರಿಂದ ನಯವಾಗಿ ಬೀಳ್ಕೊಂಡು ಕೌಸಲ್ಯ ದೇವಿಯ ಅರಮನೆಗೆ ಬಂದ. ಕೌಸಲ್ಯಗೆ ಈ ವಿಷಯಗಳು ತಿಳಿಯದು. ಅವಳು ದೇವರ ಗೃಹದಲ್ಲಿ ಶ್ರೀರಾಮನ ಅಭ್ಯುದಯಕ್ಕಾಗಿ ಪೂಜೆ ಮಾಡಿಸುತ್ತಿದ್ದಳು. ಶ್ರೀರಾಮ ಒಳಗೆ ಬಂದುದನ್ನು ನೋಡಿ ಅವಳಿಗೆ ಬಹಳ ಸಂತೋಷವಾಯಿತು. ಶ್ರೀರಾಮನನ್ನು ಕರೆದು ಕುಳ್ಳರಿಸಿ ಉಪಚರಿಸಿದಳು. ಶ್ರೀರಾಮ, ನಿನಗೆ ಈ ದಿನ ಪಟ್ಟಾಭಿಷೇಕ ಆಗುತ್ತದೆ. ನೀನು ಒಳ್ಳೆಯತನದಿಂದ ರಾಜ್ಯವನ್ನು ಆಳಬೇಕು ಎಂದು ಬುದ್ಧಿವಾದ ಹೇಳಿದಳು. ಪಾಪ, ಅವಳಿಗೇನು ಗೊತ್ತು ನಡೆದಿರುವ ಸಂಗತಿ? ರಾಮ ಹೇಳಿದ, ಅಮ್ಮ, ಹಾಗಾದರೆ ನಿನಗೆ ಇನ್ನೂ ವಿಷಯ ತಿಳಿಯದೆಂದು ಕಾಣುತ್ತದೆ. ನಿನಗೆ ಪ್ರಿಯವಾಗಲಾರದ ವಿಚಾರವೊಂದನ್ನು ಹೇಳಬೇಕಿದೆ. ಆದ್ದರಿಂದ ಶಾಂತರೀತಿಯಿಂದ ಕೇಳು. ನಾನು 14 ವರ್ಷ ಕಾಡಿಗೆ ಹೋಗಬೇಕಾಗಿದೆ ಎಂದ. ಕೌಸಲ್ಯಾದೇವಿ ಈ ಮಾತನ್ನು ಕೇಳಿದ ಕೂಡಲೇ ಬುಡ ಕಡಿದ ಮರದಂತೆ ಜ್ಞಾನ ತಪ್ಪಿ ಬಿದ್ದಳು. ರಾಮನಿಗೆ ಅದನ್ನು ಕಂಡು ಗಾಬರಿಯಾಯಿತು. ಅವನು ದಾಸಿಯರನ್ನು ಕರೆಸಿ ತಾಯಿಗೆ ಉಪಚಾರ ಮಾಡಿದ. ಕೌಸಲ್ಯೆಯು ಕಣ್ತೆರೆದು, ಮಗು ರಾಮ, ನೀನು ಹೇಳಿದ ಸಂಗತಿ ನಿಜವೇ? ಅಯ್ಯೋ, ಇದೇನು ನನ್ನ ಅದೃಷ್ಟ! ನಿನಗಾಗಿ, ನಿನ್ನ ಏಳಿಗೆಗಾಗಿ ನಾನು ಇಷ್ಟು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಅದಕ್ಕಾಗಿ ಇಷ್ಟು ದಿನ ಬದುಕಿದ್ದೆ. ಈಗ ನೀನು ನಮ್ಮ ಕಣ್ಣು ಮುಂದೆಯೇ ಕಾಡಿಗೆ ಹೋಗಬೇಕೇ? ಛೇ ಛೇ, ಇದೇಕೆ ಈ ದುರ್ಗತಿ ಬಂತು? ಮಗು ರಾಮ, ಬೇಡಪ್ಪ, ಖಂಡಿತ ಈ ಕೆಲಸ ಮಾಡಬೇಡ. ನಿಮ್ಮ ತಾಯಿಯಾದ ನಾನು ಹೇಳುತ್ತಿದ್ದೇನೆ, ನೀನು ಕಾಡಿಗೆ ಹೋಗಕೂಡದು ಎಂದಳು. ರಾಮ ಹೇಳಿದ, ಅಮ್ಮ, ಇದು ತಂದೆಯವರ ಆಜ್ಞೆ. ತಾಯಿ ಕೈಕೇಯಿಯ ಅಭಿಲಾಷೆ. ಇದನ್ನು ಈಡೇರಿಸಬೇಕು. ಕಾಡಿಗೆ ಹೆದರಿಕೊಂಡು ಕೇವಲ ರಾಜ್ಯದ ಆಸೆಗಾಗಿ ತಂದೆಯವರ ಮಾತನ್ನು ನಾನೆಂದಿಗೂ ಮೀರಲಾರೆ. ನಾನು ಕಾಡಿಗೆ ಹೋಗದೇ ಇದ್ದರೆ ತಂದೆಯವರು ಕೈಕೇಯಿಗೆ ಕೊಟ್ಟ ವರಕ್ಕೆ ಬೆಲೆಯಾದರೂ ಏನು? ಇಡೀ ಲೋಕವೇ ಅವರಿಗೆ ಅವಮಾನ ಮಾಡುವುದಿಲ್ಲವೇ? ಇಕ್ಷ್ವಾಕು ಕುಲದವರು
ಎಂದಾದರೂ ಮಾತಿಗೆ ತಪ್ಪುವರೆ? ಹ್ಞೂ, ವಚನವನ್ನು ಭಂಗ ಮಾಡಲಾರೆ. ನಾನು ಕಾಡಿಗೆ ಹೋಗಿ ಬರುತ್ತೇನೆ, ನೀನು ಆಶೀರ್ವದಿಸು ಎಂದು ಹೇಳಿ ನಮಸ್ಕರಿಸಿದನು. ಕೌಸಲ್ಯಾದೇವಿಯ ದುಃಖವನ್ನು ವರ್ಣಿಸಲು ಸಾಧ್ಯವಿಲ್ಲ. ಅವಳು ಅಡಿಗಡಿಗೆ ಮೂರ್ಛೆ ತಪ್ಪುತ್ತಾ, ತನ್ನ ಅದೃಷ್ಟವನ್ನು ಹಳೆಯುತ್ತಾ, ಕೈಕೇಯಿಯ ನೀಚ ಬುದ್ಧಿಯನ್ನು ಬೈಯುತ್ತಾ, ರಾಮನ ಗುಣಗಳನ್ನು ಹೊಳುತ್ತಾ ಪ್ರಲಾಪಿಸುತ್ತಿದ್ದಳು. ರಾಮನು, ಅಮ್ಮ ಸಂತೈಸಿಕೋ, ಇದು ದುಃಖಕ್ಕೆ ಸಮಯವಲ್ಲ. ತಂದೆಯವರು ಬಹಳ ದುಃಖದಲ್ಲಿದ್ದಾರೆ, ನೀನು ಅವರನ್ನು ಸಮಾಧಾನಪಡಿಸು ಎಂದು ಹೇಳಿದನು. ಇವರಿಬ್ಬರ ಮಾತುಕತೆಗಳನ್ನು ಮೌನದಿಂದ ಲಕ್ಷ್ಮಣನು ಕೇಳುತ್ತಿದ್ದನು. ಅವನಿಗೆ ಭಯಂಕರವಾದ ಸಿಟ್ಟು ಬಂತು. ಅಣ್ಣ, ಹೆಂಗಸೊಬ್ಬಳ ಮಾತಿಗೆ ಬೆಲೆ ಕೊಟ್ಟು ನೀನು ಕಾಡಿಗೆ ಹೋಗುವುದು ಉಚಿತವಲ್ಲ. ಅವಳು ನಿನಗೆ ಕಾಡಿಗೆ ಹೋಗಲು ಹೇಳುವ ಕಾರಣವಾದರೂ ಸ್ವಾರ್ಥವಲ್ಲವೇ? ತನ್ನ ಸ್ವಂತ ಮಗ ಪಟ್ಟಕ್ಕೆ ಬರಲಿ ಎಂಬ ದುರಾಸೆ. ಇಂತಹ ಮಾತಿಗೆ ನೀನು ಬೆಲೆ ಕೊಡಕೂಡದು ಎಂದು ಹೇಳಿದನು. ಆಗ ರಾಮನು, ಲಕ್ಷ್ಮಣ, ಇಲ್ಲಿ ನಾವು ಕೈಕೇಯಿಯ ಉದ್ದೇಶದ ಬಗ್ಗೆ ಮಾತನಾಡಬಾರದು. ತಂದೆಯವರ ಮಾತಿಗೆ ಬೆಲೆ ಕೊಡಬೇಕು. ನಾವು ಆಡಿದ ಮಾತಿಗೆ ಎಂದು ತಪ್ಪಬಾರದು. ಪರಶುರಾಮನು ತನ್ನ ತಂದೆಯ ಆಜ್ಞೆಯನ್ನು ಕೇಳಿ ಸ್ವತಃ ತಾಯಿಯ ತಲೆಯನ್ನೇ ಕಡಿದು ಹಾಕಲಿಲ್ಲವೇ? ಸಗರನ ಮಕ್ಕಳು ಸಾಗರವನ್ನೇ ಅಗೆಯಲಿಲ್ಲವೇ? ಅದರಿಂದ ತಂದೆಯ ಮಾತು ನಮಗೆ ಆಜ್ಞೆಯ ಸಮಾನ. ನೀನು ಕೋಪವನ್ನು ಬಿಡು, ತಂದೆಯವರನ್ನೂ ತಾಯಿಯನ್ನೂ ನೋಡಿಕೊ. ಕೈಕೇಯಿಯ ಮೇಲೆ ಕೋಪಿಸಿಕೊಳ್ಳಬೇಡ. ಅವಳು ಕೆಟ್ಟ ಹೆಂಗಸು ಎಂದು ಅಳಿಯಬೇಡ. ಪಾಪ, ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ. ಅವಳು ಕೆಟ್ಟ ಮಾತನ್ನು ಆಡಿರುವುದನ್ನು ನೀನು ಎಂದಾದರೂ ಕೇಳಿದ್ದೀಯಾ? ನನ್ನನ್ನು ನಿನ್ನನ್ನು ಭರತನಂತೆಯೇ ಪ್ರೀತಿಸುತ್ತಿರಲಿಲ್ಲವೇ? ಆದರೂ ಈ ದಿನ ಹೀಗೇಕೆ ಮಾತನಾಡಿದಳು ಎಂದು ಕೇಳುತ್ತೀಯಲ್ಲವೇ? ಇದೇ ದೈವೇಚ್ಛೆ ಎನ್ನುವುದು. ಇಂದು ಕೈಕೇಯಿ ಆಡುತ್ತಿರುವ ಮಾತು ಅವಳದಲ್ಲ, ಅದನ್ನು ದೈವವೇ ಅವಳ ಬಾಯಿಯಿಂದ ಹೇಳಿಸುತ್ತದೆ. ಇದರ ಹಿಂದಿರುವ ಉದ್ದೇಶ ನಮಗೆ ತಿಳಿಯದು. ಆದ್ದರಿಂದ ದೊಡ್ಡವರು ಆಡಿದ ಮಾತುಗಳು ಸರಿಯೇ ತಪ್ಪೇ ಎಂದು ವಿಮರ್ಶಿಸುವುದಕ್ಕೆ ನಾವು ಹೋಗಬಾರದು. ನೀನು ಕೋಪವನ್ನು ತ್ಯಜಿಸಿ ನನ್ನ ಪ್ರಯಾಣಕ್ಕೆ ಸಿದ್ಧ ಮಾಡು ಎಂದು ಹೇಳಿದನು. ಮತ್ತು ಕೌಸಲ್ಯನ್ನು ಕುರಿತು, ಅಮ್ಮ, ನಾನು ಕಾಡಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ನಮಸ್ಕರಿಸಿದನು. ಕೌಸಲ್ಯೆಯು ಶ್ರೀರಾಮನಿಗೆ ಆಶೀರ್ವಾದ ಮಾಡುತ್ತಾ, ಮಗು, ವಿಶ್ವಾಮಿತ್ರನು ನಿನಗೆ ಅನುಗ್ರಹಿಸಿದ ಅಸ್ತ್ರಗಳು ನಿನ್ನನ್ನು ಸದಾ ಕಾಪಾಡಲಿ. ಅರಣ್ಯದಲ್ಲಿರುವಾಗ ಅಲ್ಲಿರುವ ಸಮಿತ್ತುಗಳು, ದರ್ಭೆಗಳು, ಪವಿತ್ರಗಳು, ಅಗ್ನಿ ವೇದಿಕೆಗಳು, ಆಶ್ರಮಗಳು, ಬೆಟ್ಟಗಳು, ನದಿಗಳು, ಗಿಡಮರಗಳು, ಪಶು ಪಕ್ಷಿ ಪ್ರಾಣಿಗಳು ನಿನ್ನನ್ನು ಕಾಪಾಡಲಿ. ಕಾಡಿನಲ್ಲಿ ನಿನಗೆ ಯಾವ ವಿಪತ್ತೂ ಬಾರದಿರಲಿ. ಕಾಡಾನೆ, ಸಿಂಹ, ಹುಲಿ ಮುಂತಾದ ಕ್ರೂರ ಪ್ರಾಣಿಗಳು ನಿನಗೆ ತೊಂದರೆ ಮಾಡದಿರಲಿ. ಅಗ್ನಿ ವಾಯುಗಳು ನಿನ್ನನ್ನು ಕಾಪಾಡಲಿ ಎಂದು ಆಶೀರ್ವದಿಸಿದಳು. ಶ್ರೀರಾಮನು ಅವಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಅಂತಃಪುರಕ್ಕೆ ಹಿಂತಿರುಗಿದನು.